ಮಹಿಳೆಯರಿಗೋಸ್ಕರ ಭಾರತೀಯ ಜೀವ ವಿಮಾ ನಿಗಮ ಒಂದು ಯೂನಿಕ್ ಆಗಿರುವಂತಹ ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಪಾಲಿಸಿಯ 2ನೇ ವರ್ಷದಿಂದಲೇ ಹಣ ರಿಟರ್ನ್ ಆಗುವಂತ ಅವಕಾಶನೂ ಸಹ ಇದೆ. ಪ್ರತಿ ವರ್ಷ ಪ್ರೀಮಿಯಂನ ಪರ್ಸೆಂಟೇಜ್ ರೂಪದಲ್ಲಿ ಗ್ಯಾರಂಟಿಡ್ ಅಡಿಷನ್ ಸಹ ಸೇರಿಸ್ತಾ ಹೋಗ್ತಾರೆ. ಪಾಲಿಸಿಯಲ್ಲಿ ಉತ್ತಮವಾದ ಲೈಫ್ ಕವರ್ ಸಹ ಇದೆ. ಜೊತೆಗೆ ಫೀಮೇಲ್ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಮೂಲಕ ಇಲ್ನೆಸ್ ಅನ್ನ ಕವರ್ ಮಾಡಿಕೊಳ್ಳುವ ಅವಕಾಶನೂ ಸಹ ಇದೆ. ಪಾಲಿಸಿನ ಖರೀದಿಸಲಿಕ್ಕೆ ಅವರ ಏಜ್ ಬಂದ್ಬಿಟ್ಟು 18 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು ಮತ್ತೆ 50 ಇಯರ್ಸ್ ಅಥವಾ ಅದ್ರ ಒಳಗಡೆ ಇರಬೇಕಾಗುತ್ತೆ. ಹಾಗೆ ಪಾಲಿಸಿ ಅವಧಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಅವಕಾಶ ಇಲ್ಲ. ಇದರಲ್ಲಿ ಪಾಲಿಸಿ 25 ವರ್ಷಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಆದ್ರೆ ಪ್ರೀಮಿಯಂ ಕಟ್ಟೋ ಅವಧಿಯನ್ನ 7 ವರ್ಷದಿಂದ 15 ವರ್ಷಗಳ ಒಳಗೆ ಯಾವುದೇ ಟರ್ಮ್ ಅನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಫ್ಲೆಕ್ಸಿಬಲ್ ಇದೆ. ಹಾಗೆ ಬೇಸಿಕ್ ಸಮ್ ಅಶ್ಯೂರ್ಡ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಮಿನಿಮಮ್ 2 lakhs ಇಂದ ಮ್ಯಾಕ್ಸಿಮಮ್ ಯಾವುದೇ ಲಿಮಿಟ್ ಇರಲ್ಲ. 20,000 ಮಲ್ಟಿಪಲ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೋದು. ಇದು ಒಂದು ಮನಿ ಬ್ಯಾಕ್ ಪಾಲಿಸಿ ಆಗಿದ್ದು ಮನಿ ಬ್ಯಾಕ್ ಅನ್ನ 3 ಆಪ್ಷನ್ ಗಳಲ್ಲಿ ಪಡ್ಕೋಬಹುದು. ಯಾವ ಆಪ್ಷನ್ ಮನಿ ಬ್ಯಾಕ್ ಬೇಕು ಅನ್ನೋದನ್ನ ಪಾಲಿಸಿ ಖರೀದಿಸುವಾಗ್ಲೇನೆ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಆ 3 ಮನಿ ಬ್ಯಾಕ್ ಆಪ್ಷನ್ಗಳು ಯಾವುವು ಅಂತ ಹೇಳಿದ್ರೆ, ಆಪ್ಷನ್ ಎ ಬಂದ್ಬಿಟ್ಟು ಪ್ರೀಮಿಯಂ ಪೇಯಿಂಗ್ ಟರ್ಮ್ ಎಂಡ್ ಆದ ತಕ್ಷಣ 50% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ನ ಮನಿ ಬ್ಯಾಕ್ ಆಗಿ ಕೊಡ್ತಾರೆ. ಅಂದ್ರೆ ನೀವು 10 ಲಕ್ಷ ಬೇಸಿಕ್ ಸಮ್ ಅಶ್ಯೂರ್ಡ್ ಖರೀದಿಸಿದ್ರಿ ಅಂತ ಹೇಳಿದ್ರೆ 5 ಲಕ್ಷ ರೂಪಾಯಿಗಳು ಪ್ರೀಮಿಯಂ ಪೇಯಿಂಗ್ ಟರ್ಮ್ ಆದ ತಕ್ಷಣ ನಿಮ್ಮ ಕೈ ಸೇರುತ್ತೆ. ಹಾಗೆ ಆಪ್ಷನ್ ಬಿ ಮನಿ ಬ್ಯಾಕ್ ಆಪ್ಷನ್ ತಗೊಂಡ್ರಿ ಅಂತ ಹೇಳಿದ್ರೆ ಪಾಲಿಸಿಯ 2ನೇ ವರ್ಷದಿಂದಲೇ 7.5% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ನ ಪಾಲಿಸಿ ಖರೀದಿಸಿದ 2ನೇ ವರ್ಷದಿಂದಲೇ 2ನೇ ವರ್ಷ 4ನೇ ವರ್ಷ 6ನೇ ವರ್ಷ ಈ ರೀತಿ 25 ವರ್ಷಗಳಲ್ಲಿ 12 ಬಾರಿ ಪಡ್ಕೊಳ್ಳುವಂತ ಅವಕಾಶ ಇರುತ್ತೆ. ಹಾಗೆ ಆಪ್ಷನ್ ಸಿ ಪ್ರಕಾರ ಮನಿ ಬ್ಯಾಕ್ ಆಪ್ಷನ್ ನ ಆಯ್ಕೆ ಮಾಡಿಕೊಂಡ್ರೆ 15% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಪಾಲಿಸಿ ಖರೀದಿಸಿದ ವರ್ಷದಿಂದ ಪ್ರತಿ 4 ವರ್ಷಗಳಿಗೊಮ್ಮೆ ಅಂದ್ರೆ ಪಾಲಿಸಿ ಅವಧಿಯಲ್ಲಿ ಒಟ್ಟು 6 ಬಾರಿ ಮನಿ ಬ್ಯಾಕ್ ಹಣ ಸಿಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ 10 ಲಕ್ಷ ಬೇಸಿಕ್ ಸಮ್ ಅಶ್ಯೂರ್ಡ್ ಆದ್ರೆ 1.5 ಲಕ್ಷ ರೂಪಾಯಿಗಳಂತೆ 4ನೇ ವರ್ಷ 8ನೇ ವರ್ಷ 16ನೇ ವರ್ಷ ಈ ರೀತಿ 25 ವರ್ಷಗಳಲ್ಲಿ 6 ಬಾರಿ ಮನಿ ಬ್ಯಾಕ್ ಬಂದಿರುತ್ತೆ. ಹಾಗೆ ಪಾಲಿಸಿ ಅವಧಿ 25 ವರ್ಷಗಳು ಕಂಪ್ಲೀಟ್ ಆದ ತಕ್ಷಣ ಪಾಲಿಸಿ ಮೆಚುರಿಟಿ ಆಗುತ್ತೆ. ಆಗ ಸಮ್ ಅಶ್ಯೂರ್ಡ್ ಆನ್ ಮೆಚುರಿಟಿ ಜೊತೆಗೆ ಎವ್ರಿ ಇಯರ್ ಏನ್ ಗ್ಯಾರಂಟಿಡ್ ಎಡಿಷನ್ ನ ಸೇರಿಸಿರ್ತಾರೋ ಅದನ್ನು ಸಹ ಕೊಡ್ತಾರೆ. ಈ ಸಮ್ ಅಶ್ಯೂರ್ಡ್ ಆನ್ ಮೆಚುರಿಟಿ ಅಂತ ಹೇಳಿದ್ರೆ ಬೇಸಿಕ್ ಸಮ್ ಅಶ್ಯೂರ್ಡ್ ಗೆ ಈಕ್ವಲ್ ಆಗಿರುವಂತ ಹಣ. ಹಾಗೆ ಈ ಪಾಲಿಸಿಯಲ್ಲಿ ಯಾವ ರೀತಿ ಗ್ಯಾರಂಟಿಡ್ ಅಡಿಷನ್ ನ ಸೇರಿಸ್ತಾರೆ ಅಂತ ನೋಡೋದಾದ್ರೆ, ಪಾಲಿಸಿಯಲ್ಲಿ ಒಟ್ಟು ಕಟ್ಟಿರುವಂತ ಪ್ರೀಮಿಯಂ ಮೇಲೆ ವಾರ್ಷಿಕ ಟ್ರಾವೆಲರ್ ಪ್ರೀಮಿಯಂ ನ 7% ಆಗುವಷ್ಟು ಹಣವನ್ನ ಗ್ಯಾರಂಟಿಡ್ ಅಡಿಷನ್ ಮೂಲಕ ಪ್ರತಿ ವರ್ಷ ಸೇರಿಸ್ತಾ ಹೋಗ್ತಾರೆ. ಇದು ಜನರಲ್ ಆಗಿ ಸೇರಿಸುವಂತ ಗ್ಯಾರಂಟಿಡ್ ಅಡಿಷನ್ ಆದ್ರೆ ಒಂದೊಮ್ಮೆ ಹೆಚ್ಚು ಸಮ್ ಅಶ್ಯೂರ್ಡ್ ನ ಖರೀದಿಸಿ ಹೆಚ್ಚು ಪ್ರೀಮಿಯಂ ಕಟ್ಟಿದಾಗ ಅಂತ ಪಾಲಿಸಿಗೆ ಹೆಚ್ಚಿನ ಇನ್ಸೆಂಟಿವ್ ರೂಪದಲ್ಲಿ ಗ್ಯಾರಂಟಿಡ್ ಅಡಿಷನ್ ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಅದಲ್ಲದೆ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ ಇರಬಹುದು ಅಥವಾ ಕ್ಲೇಮ್ ಬಂದಿರುವಂತ ಹಣವನ್ನ ರೀಇನ್ವೆಸ್ಟ್ ಮಾಡೋರ್ಗಿರ್ಬಹುದು ಅಂತವ್ರಿಗೂ ಸಹ ಅಡಿಷನಲ್ ಇನ್ಸೆಂಟಿವ್ ಸಿಗುವಂತ SB ಡ್ಯೂಗೆ 5 years ವರೆಗೂ ಡೆಫರ್ ಮಾಡುವಂತ ಡೆಫರ್ಮೆಂಟ್ ಆಪ್ಷನ್ ಇದೆ. ಮನಿ ಬ್ಯಾಕ್ ಆಪ್ಷನ್ ಎ ಆಗಿದ್ರೆ 1 ಸಾರಿ ಮಾಡಬಹುದು. ಆಪ್ಷನ್ ಬಿ ಅಂಡ್ ಸಿ ಆಗಿದ್ರೆ 2 ಸಾರಿ ಮಾಡಬಹುದು. ಹಾಗೆ ಪಾಲಿಸಿಯಲ್ಲಿ ರಿಸ್ಕ್ ಕವರ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಂದೊಮ್ಮೆ ಪಾಲಿಸಿ ಅವಧಿಯಲ್ಲಿ ಪಾಲಿಸಿ ಇನ್ಫೋರ್ಸ್ ಇರುವಾಗ ಡೆತ್ ಆಯ್ತು ಅಂದ್ರೆ ಸಮ್ ಅಶ್ಯೂರ್ಡ್ ಆನ್ ಡೆತ್ ಕೊಡ್ತಾರೆ. ಜೊತೆಗೆ ಅಲ್ಲಿ ತನಕ ಸೇರಿಸಿರುವಂತ ಗ್ಯಾರಂಟಿಡ್ ಅಡಿಷನ್ ಸಹ ಕೊಡ್ತಾರೆ. ಈ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅಂತ ಹೇಳಿದ್ರೆ ಬೇಸಿಕ್ ಸಮ್ ಅಶ್ಯೂರ್ಡ್ ಜಾಸ್ತಿ ಇರುತ್ತೋ ಅಥವಾ ಆನ್ಯುಲೈಸ್ ಪ್ರೀಮಿಯಂ ಏನ್ ಕಟ್ತಾ ಇದಾರಲ್ಲ ಅದ್ರ 10 ಪಟ್ಟು ಅಮೌಂಟ್ ಅದು ಜಾಸ್ತಿ ಇರುತ್ತೋ ನೋಡ್ತಾರೆ. ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಡೆತ್ ಸಮ್ ಅಶ್ಯೂರ್ಡ್ ಆಗಿ ಕನ್ಸಿಡರ್ ಮಾಡ್ತಾರೆ. ಯಾವುದೇ ಸಂದರ್ಭದಲ್ಲೂ ಈ ಡೆತ್ ಬೆನಿಫಿಟ್ ಕಟ್ಟಿರುವ ಒಟ್ಟು ಪ್ರೀಮಿಯಂ ನ 105% ಗಿಂತಲೂ ಕಮ್ಮಿ ಇರಂಗೆ ಇರಲ್ಲ. ಹಾಗೆ ಎಡಿಷನಲ್ ಲೈಫ್ ರಿಸ್ಕ್ ನ ಕವರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಕ್ಸಿಡೆಂಟಲ್ ಡೆತ್ ಡಿಸಬಿಲಿಟಿ ಬೆನಿಫಿಟ್ ರೈಡರ್ ನ ಸೇರಿಸ್ಕೋಬಹುದು. ಹಾಗೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್
ಕವರೇಜ್ ನ ಮಾತ್ರ ಸೇರಿಸ್ಕೋಬೇಕಂತ ಹೇಳಿದ್ರೆ AB ರೈಡರ್ ನ ಸೇರಿಸ್ಕೋಬಹುದು. ಹಾಗೆ ನ್ಯೂ ಟರ್ಮ್ ಅಶ್ಯೂರೆನ್ಸ್ ರೈಡರ್ ಮತ್ತೆ ಫಿಮೇಲ್ ಲೈಫ್ ಗೋಸ್ಕರನೇ ಇರುವಂತ LIC ಫಿಮೇಲ್ ಕ್ರಿಟಿಕಲ್ ಇಲ್ನೆಸ್ ರೈಡರ್ ನು ಸಹ ಸೇರಿಸ್ಕೋಬಹುದು. ಈ ಫಿಮೇಲ್ ಕ್ರಿಟಿಕಲ್ ಇಲ್ನೆಸ್ ರೈಡರ್ ನ ಹೈಲೈಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ 3 ಮಾಡ್ಯೂಲ್ ಗಳಿರ್ತವೆ. ಅದರಲ್ಲಿ ಒಂದನ್ನ ಆಪ್ಟ್ ಮಾಡ್ಕೋಬಹುದು ಅಥವಾ ಅದರಲ್ಲಿ 3 ಮಾಡ್ಯೂಲ್ ನು ಸಹ ಆಪ್ಟ್ ಮಾಡ್ಕೋಬಹುದು. ನಾವು ಎಷ್ಟು ಮಾಡ್ಯೂಲ್ ನ ಸೆಲೆಕ್ಟ್ ಮಾಡ್ಕೋತೀವೋ ಆ ಪ್ರಕಾರ ಅಡಿಷನಲ್ ಪ್ರೀಮಿಯಂ ಚಾರ್ಜ್ ಆಗುತ್ತೆ. ಮಾಡ್ಯೂಲ್ 1 ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಕ್ಯಾನ್ಸರ್ ಗೆ ಸಂಬಂಧಿಸಿದಂತ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಇರ್ಬೋದು ಅಥವಾ ಮೇಜರ್ ಸ್ಟೇಜ್ ಕ್ಯಾನ್ಸರ್ ಇಂಥವುಗಳನ್ನ ಕವರ್ ಮಾಡುತ್ತೆ. ಒಂದೊಮ್ಮೆ ಮಾಡ್ಯೂಲ್ 2 ಪ್ರಕಾರ ಸೆಲೆಕ್ಟ್ ಮಾಡ್ಕೊಂಡ್ರೆ ಕಾಮನ್ ಸರ್ಜರೀಸ್ ಮತ್ತೆ ಮಹಿಳೆಯರ ಕೆಲವೊಂದು ಇಲ್ನೆಸ್ ಗಳನ್ನ ಕವರ್ ಮಾಡುತ್ತೆ. ಹಾಗೆ ಮಾಡ್ಯೂಲ್ 3 ಪ್ರಕಾರ ಫಿಮೇಲ್ ಕ್ರಿಟಿಕಲ್ ಇಲ್ನೆಸ್ ರೈಡರ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಪ್ರೆಗ್ನೆನ್ಸಿ ಮತ್ತೆ ಹುಟ್ಟು ಮಗುವಿಗೆ ಸಂಬಂಧಿಸಿದ ಕಾಯಿಲೆಗಳನ್ನ ಕವರ್ ಮಾಡುತ್ತೆ. ಈ ರೈಡರ್ ಸಮ್ ಅಶ್ಯೂರ್ಡ್ ನ ಒಂದೊಮ್ಮೆ ಮಾಡ್ಯೂಲ್ 1 ಅಥವಾ ಮಾಡ್ಯೂಲ್ 2 ತಗೊಂಡ್ರೆ 1 ಲಕ್ಷದಿಂದ 4 ಲಕ್ಷದವರೆಗೂ ಸಮ್ ಅಶ್ಯೂರ್ಡ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಮಾಡ್ಯೂಲ್ 3 ತಗೊಂಡ್ರೆ 1 ಲಕ್ಷದಿಂದ 2 ಲಕ್ಷನ ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ಕಂಡೀಷನ್ ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಮಾಡ್ಯೂಲ್ ಸಮ್ ಅಶ್ಯೂರ್ಡ್ ಬೇಸ್ ಪ್ಲಾನ್ ಅಲ್ಲಿ ತಗೊಂಡಿರುವಂತಹ ಸಮ್ ಅಶ್ಯೂರ್ಡ್ ಗಿಂತ 50% ಅಥವಾ ಮ್ಯಾಕ್ಸಿಮಮ್ ಮಾಡ್ಯೂಲ್ ಸಮ್ ಅಶ್ಯೂರ್ಡ್ ಲಿಮಿಟ್ ಗಿಂತನೂ ಜಾಸ್ತಿ ಇರಂಗಿಲ್ಲ. ಮಾಡ್ಯೂಲ್ 1 ಪ್ರಕಾರ ರೈಡರ್ ನ ಸೇರಿಸ್ಕೊಂಡ್ರೆ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಆದ್ರೆ 20% ಆಫ್ ಸಮ್ ಅಶ್ಯೂರ್ಡ್ ನ ಕೊಡ್ತಾರೆ. ಹಾಗೆ ಮೇಜರ್ ಸ್ಟೇಜ್ ಕ್ಯಾನ್ಸರ್ ಆದ್ರೆ 100% ವರೆಗೂ ಕ್ಲೇಮ್ ಮಾಡ್ಕೋಬಹುದು. ಹಾಗೆ ಮಾಡ್ಯೂಲ್ 2 ನಲ್ಲಿ ಮೈನರ್ ಸರ್ಜರೀಸ್ ಗೆ 20% ಕೊಡ್ತಾರೆ. ಮೇಜರ್ ಸರ್ಜರಿಗೆ 100% ಬೇಸಿಕ್ ಸಮ್ ಅಶ್ಯೂರ್ಡ್ ಅಂದ್ರೆ ರೈಡರ್ ಸಮ್ ಅಶ್ಯೂರ್ಡ್ ನ ಕೊಡ್ತಾರೆ. ಮಾಡ್ಯೂಲ್ 3 ನಲ್ಲಿ ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಅಥವಾ ಕಾಂಜೆನಿಟಲ್ ಅನಾಮಲೀಸ್ ಗೆಲ್ಲ 100% ಕೊಟ್ರೆ ಮ್ಯಾಕ್ಸಿಮಮ್ 200% ವರೆಗೂ ಕ್ಲೇಮ್ ಮಾಡ್ಕೋಬಹುದು. ಪ್ರೀಮಿಯಂ ನ ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ ನಾಚ್ ಅಥವಾ ಇನಾಚ್ ಮೋಡ್ ಅಲ್ಲಿ ಪಾಲಿಸಿನ ಖರೀದಿಸಬಹುದು. ಲೋವರ್ ಫ್ರೀಕ್ವೆನ್ಸಿ ಅಂದ್ರೆ ಇಯರ್ಲಿ ಮೋಡ್ ಗೆ ಯಾವುದೇ ಲೋಡಿಂಗ್ ಇರಲ್ಲ. ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಹಾಗೆ ಮಂತ್ಲಿ ಆದಾಗೆ ಲೋಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಪಾಲಿಸಿಯಲ್ಲಿ ಮಿನಿಮಮ್ 1 ಇಯರ್ ಪ್ರೀಮಿಯಂ ಕಂಪ್ಲೀಟ್ ಆಗಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಪಾಲಿಸಿಯಲ್ಲಿ ಪೇಡ್ ಅಪ್ ವ್ಯಾಲ್ಯೂ ಅಕ್ವೈರ್ ಆಗುತ್ತೆ. ಅಂತ ಪಾಲಿಸಿಯಲ್ಲಿ ಲೋನ್ ಆಗ್ಲಿ ಸರೆಂಡರ್ ಆಗ್ಲಿ ಆಪ್ಷನ್ ಇರುತ್ತೆ. ಹಾಗೆ ಇದರಲ್ಲಿ ಒಂದು ಸ್ಪೆಷಲ್ ಫೀಚರ್ ಇದೆ. ಅದೇನಂತ ಹೇಳಿದ್ರೆ ಆಟೋ ಕವರ್. ಒಂದೊಮ್ಮೆ 3 ಇಯರ್ಸ್ ಪ್ರೀಮಿಯಂ ನ ಕಂಪ್ಲೀಟ್ ಆಗಿ ಕಟ್ಟಿದ್ದಾರೆ ಅಂದ್ರೆ 6 ಮಂತ್ಸ್ ಆಟೋ ಕವರ್ ಇರುತ್ತೆ. ಹಾಗೆ 5 ಇಯರ್ಸ್ ಕಂಪ್ಲೀಟ್ ಪ್ರೀಮಿಯಂ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ 2 ಇಯರ್ಸ್ ವರೆಗೂ ಆಟೋ ಕವರ್ ಇರುತ್ತೆ. ಅಂತ ಹೇಳಿದ್ರೆ ಆ 2 ಇಯರ್ಸ್ ಅಲ್ಲಿ ಏನಾನ ಕ್ಲೇಮ್ ಬಂತು ಅಂತ ಹೇಳಿದ್ರೆ ಆ ಕ್ಲೇಮ್ ಅನ್ನ ಎಂಟರ್ಟೈನ್ ಮಾಡ್ತಾರೆ. ಈ ರೀತಿ ಆಟೋ ಕವರ್ ಬರೀ ಬೇಸಿಕ್ ಸಮ್ ಅಶ್ಯೂರ್ಡ್ ಅಥವಾ ಡೆತ್ ಸಮ್ ಅಶ್ಯೂರ್ಡ್ ಗೆ ಮಾತ್ರ ಅಪ್ಲೈ ಆಗುತ್ತೆ. ರೈಡರ್ ಸಮ್ ಅಶ್ಯೂರ್ಡ್ ಗೆ ಇದು ಅಪ್ಲೈ ಆಗಲ್ಲ. ಹಾಗೆ ಸೆಟಲ್ಮೆಂಟ್ ಆಪ್ಷನ್ ಪ್ರಕಾರ ಡೆತ್ ಸಮ್ ಅಶ್ಯೂರ್ಡ್ ಇರಬಹುದು, ಮೆಚುರಿಟಿ ಸಮ್ ಅಶ್ಯೂರ್ಡ್ ಇರಬಹುದು, ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಳ್ಳುವಂತ ಅವಕಾಶ ಇರುತ್ತೆ. ಒಂದು ಎಕ್ಸಾಂಪಲ್ ಮೂಲಕ ಈ ಪ್ಲಾನ್ ಅನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡೋಣ. ಈ ಪಾಲಿಸಿಯಲ್ಲಿ ಫಿಮೇಲ್ ಲೈಫ್ ಏಜ್ 30 ಅಂತ ತಗೊಂಡಿದ್ದೀನಿ. ಹಾಗೆ ಪಾಲಿಸಿ ಟರ್ಮ್ ಫಿಕ್ಸ್ಡ್ 25 ಇರುತ್ತೆ, ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಪ್ರೀಮಿಯಂ ಟರ್ಮ್ ಮ್ಯಾಕ್ಸಿಮಮ್ 15 ಇಯರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಸರ್ವೈವಲ್ ಬೆನಿಫಿಟ್ ಆಪ್ಷನ್ ನ ಆಪ್ಷನ್ ಬಿ ಅಂತ ಸೆಲೆಕ್ಟ್ ಮಾಡಿಕೊಂಡು 7.5% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಪ್ರತಿ 2 ವರ್ಷಗಳು ಒಮ್ಮೆ ಬರುವಂತೆ ಮಾಡ್ಕೊಂಡಿದ್ದೀನಿ. ಈ ಪಾಲಿಸಿಯಲ್ಲಿ ಕಟ್ಟುವಂತ ವಾರ್ಷಿಕ ಪ್ರೀಮಿಯಂ 1,66,200 ರೂಪಾಯಿ ಆಗುತ್ತೆ. ಈ ಪ್ರೀಮಿಯಂ ನ 10 ಪಟ್ಟು ಅಂತ ಹೇಳಿದ್ರೆ 16,62,000 ರಿಸ್ಕ್ ಕವರ್ ಆಗಿ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ಬೇಸಿಕ್ ಸಮ್ ಅಶ್ಯೂರ್ಡ್ 10 ಲಕ್ಷ, ಅದಕ್ಕಿಂತ ಈ 10 ಪಟ್ಟು ಅಮೌಂಟ್ ಜಾಸ್ತಿ ಇರೋದ್ರಿಂದ ಅದನ್ನೇ ರಿಸ್ಕ್ ಕವರ್ ಆಗಿ ಕನ್ಸಿಡರ್ ಮಾಡ್ತಾರೆ. 1,66,200 ರೂಪಾಯಿಗಳ ಪ್ರೀಮಿಯಂ ಕಟ್ತಾ ಹೋದ್ರೆ ಮೊದಲ ವರ್ಷ 12,299 ರೂಪಾಯಿ ಗ್ಯಾರಂಟಿಡ್ ಎಡಿಷನ್ ಸೇರಿಸಿದ್ರೆ ಎರಡನೇ ವರ್ಷದಲ್ಲಿ ಸೇರಿರುವಂತ ಒಟ್ಟು ಗ್ಯಾರಂಟಿಡ್ ಎಡಿಷನ್ 36,896 ರೂಪಾಯಿ ಆಗುತ್ತೆ. ಅದು ಇನ್ಕ್ರೀಸ್ ಆಗ್ತಾ ಆಗ್ತಾ ಒಟ್ಟು ಸೇರಿಸುವಂತ ಗ್ಯಾರಂಟಿಡ್ ಎಡಿಷನ್ ಪಾಲಿಸಿ ಅವಧಿ ಮುಗಿಯುವಷ್ಟರಲ್ಲಿ ಅಂದ್ರೆ 25ನೇ ವರ್ಷ ಕಂಪ್ಲೀಟ್ ಆಗುವಷ್ಟರಲ್ಲಿ 33,20,676 ರೂಪಾಯಿ ಆಗುತ್ತೆ. ಹಾಗೆ ಈ ಪಾಲಿಸಿಯಲ್ಲಿ ಆಪ್ಷನ್ ಬಿ ಸರ್ವೈವಲ್ ಬೆನಿಫಿಟ್ ನ ತಗೊಂಡಿರೋದ್ರಿಂದ ಪ್ರತಿ 2 ವರ್ಷಕ್ಕೊಂದ್ಸರಿ 75,000 ರೂಪಾಯಿಗಳ ಸರ್ವೈವಲ್ ಬೆನಿಫಿಟ್ ಅವರ ಅಕೌಂಟ್ ಗೆ ಬರ್ತಾ ಇರುತ್ತೆ. ಅಂದ್ರೆ ಪಾಲಿಸಿ ಮೆಚುರಿಟಿ ಆಗುವಷ್ಟರಲ್ಲಿ ಒಟ್ಟು 12 ಬಾರಿ ಬರುತ್ತೆ. ಅಂದ್ರೆ ಪಾಲಿಸಿ ಮೆಚುರಿಟಿ ಆಗುವಷ್ಟರಲ್ಲಿ ಒಟ್ಟು 9 ಲಕ್ಷ ರೂಪಾಯಿಗಳ ಸರ್ವೈವಲ್ ಬೆನಿಫಿಟ್ ಬಂದಿರುತ್ತೆ. ಹಾಗೆ ಅವರ ಪಾಲಿಸಿಯಲ್ಲಿನ ರಿಸ್ಕ್ ಕವರು
16,62,000 ಪ್ಲಸ್ ಗ್ಯಾರಂಟಿಡ್ ಎಡಿಷನ್ ಜೊತೆಗೆ ಇನ್ಕ್ರೀಸ್ ಆಗ್ತಾ ಪಾಲಿಸಿ ಎಂಡ್ ಆಗುವಾಗ ಅವರ ರಿಸ್ಕ್ ಅವರು ಕೊನೆಯ ವರ್ಷದಲ್ಲಿ 49,82,676 ರೂಪಾಯಿ ಆಗಿರುತ್ತೆ. ಈ 25 ವರ್ಷಗಳ ಪೀರಿಯಡ್ ಅಲ್ಲಿ ಏನೂ ತೊಂದರೆ ಆಗಿಲ್ಲ, ಪಾಲಿಸಿ ಹೋಲ್ಡರ್ ಬದುಕಿದ್ದಾರೆ, ಮೆಚುರಿಟಿ ಆಯ್ತು ಅಂತ ಹೇಳಿದ್ರೆ ಮೆಚುರಿಟಿ ಬೆನಿಫಿಟ್ ರೂಪದಲ್ಲಿ ಬೇಸಿಕ್ ಸಮ್ ಅಶ್ಯೂರ್ಡ್ 10 ಲಕ್ಷ ಜೊತೆಗೆ ಸೇರಿಸಿರುವಂತ ಗ್ಯಾರಂಟಿಡ್ ಎಡಿಷನ್ ಒಟ್ಟು ಸೇರಿ 43,20,676 ರೂಪಾಯಿಗಳ ಮೆಚುರಿಟಿ ಬೆನಿಫಿಟ್ ಸಹ ಸಿಗುತ್ತೆ. ಹಾಗೆ ಪಾಲಿಸಿನ ಸರೆಂಡರ್ ಮಾಡ್ಬೇಕು ಅಂತ ಹೇಳಿದ್ರೆ ಗ್ಯಾರಂಟಿಡ್ ಸರೆಂಡರ್ ವ್ಯಾಲ್ಯೂ ನೋಡ್ತಾರೆ, ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂ ಎರಡನ್ನು ನೋಡ್ತಾರೆ. ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಸರೆಂಡರ್ ವ್ಯಾಲ್ಯೂ ರೂಪದಲ್ಲಿ ಕೊಡ್ತಾರೆ.